ರೌಡಿ ಶೀಟರ್ ಬಿಕ್ಲು ಶಿವ ಈ ಕೊಲೆ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಈಗ ಪೊಲೀಸರ ಹೆಸರು ಕೂಡ ತಳಕಾಗ್ತಾ ಇದೆ. ಅವರು ಸಹಕಾರ ಕೊಟ್ರ ಸ್ಟೋರಿ ನೋಡಿ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಟ್ವಿಸ್ಟ್. ಜಮೀನು ವಿಚಾರಕ್ಕೆ ನಡೀತಾ ಮರ್ಡರ್. ರೌಡಿ ಶೀಟರ್ ಬಿಕ್ಲು ಶಿವನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರವಾಗಿ ಭಾರತೀನಗರದ ಬಳಿ ಹತ್ಯೆ ಮಾಡಲಾಗಿತ್ತು. ಹೀಗೆ ಅಟ್ಟಹಾಸ ಮೆರೆದು ಹತ್ಯೆ ಮಾಡಿದವರು ಬೇರೆ ಯಾರೂ ಅಲ್ಲ, ಮೊದಲು ಗೆಳೆಯರಾಗಿದ್ದವ್ರೆ. ಸ್ನೇಹಿತರ ಮಧ್ಯೆ ದುಶ್ಮನಿ ಶುರುವಾಗಲು ಕಾರಣ ಫೆಬ್ರವರಿಯಲ್ಲಿ ನಡೆದ ಅದೊಂದು ಘಟನೆ. ರೌಡಿ ಶೀಟರ್ ಬಿಕ್ಲು ಶಿವನನ್ನ ಜಗದೀಶ್, ಕಿರಣ್ ಅಂಡ್ ಗ್ಯಾಂಗ್ ಕೊಚ್ಚಿ ಕೊಲೆ ಮಾಡಿದ್ರು. ಗೆಳೆಯರಾಗಿದ್ದ ಏವನ್ ಆರೋಪಿ ಜಗದೀಶ್ ಮತ್ತು ಬಿಕ್ಲು ಶಿವ ಮಧ್ಯೆ ಫೆಬ್ರವರಿಯಲ್ಲಿ ನಡೆದ ಕಾಂಪೌಂಡ್ ನೆಲಸಮ ಘಟನೆ ದುಶ್ಮನಿಗಳಾಗುವಂತೆ ಮಾಡಿತ್ತು. ಕಿತ್ತಗನೂರಿನಲ್ಲಿ ಇರುವ 1.5 ಎಕರೆ ಜಮೀನಿಗೆ 3 ಮಾಲೀಕರು. ನದಾಫ್ ಎಂಬಾತನ ಬಳಿ ಬಿಕ್ಲು ಶಿವ ಜಮೀನು ಖರೀದಿಸಿರುವಂತೆ ಅಗ್ರಿಮೆಂಟ್ ಮಾಡಿಸಿಕೊಂಡಿದ್ದ. ಮತ್ತೊಬ್ಬ ಮಾಲೀಕನಿಂದ ರವಿ ಎಂಬಾತ ಅಗ್ರಿಮೆಂಟ್ ಮಾಡಿಸಿಕೊಂಡಿದ್ದ. ಈ ರವಿಗೆ ಬ್ಯಾಕಪ್ ಇದ್ದವರೇ ಆರೋಪಿ ಜಗದೀಶ್ ಮತ್ತು ಕಿರಣ್. ಹಾಗಾಗಿ ಫೆಬ್ರವರಿಯಲ್ಲಿ ಅದೇ ಜಮೀನಿಗೆ ರವಿ ಸಮ್ಮುಖದಲ್ಲಿ ಕಾಂಪೌಂಡ್ ಹಾಕಲಾಗ್ತಿತ್ತು. ಇದು ಬಿಕ್ಲು ಶಿವಗೆ ಗೊತ್ತಾಗ್ತಿದ್ದಂತೆ ಕಿತ್ತಗನೂರು ಜಮೀನು ಬಳಿ ತಮ್ಮ ಹುಡುಗರನ್ನ ಕರೆದುಕೊಂಡು ಹೋಗಿ ಕಾಂಪೌಂಡ್ ಕೆಡವಿದ್ದ. ಅಲ್ಲಿಂದ ಜಗ್ಗ ಮತ್ತು ಬಿಕ್ಲು ಶಿವ ಇಬ್ಬರ ಮಧ್ಯೆ ವೈಷಮ್ಯ ಶುರುವಾಗಿತ್ತು. ಅಂದಿನಿಂದಲೇ ಆರೋಪಿಗಳು ರೌಡಿ ಶೀಟರ್ ಬಿಕ್ಲು ಶಿವಗೆ ಪ್ರಾಣ ಬೆದರಿಕೆ ಹಾಕಿದ್ರು. ಹಾಗಾಗಿ ಅಂದಿನ ಪೊಲೀಸ್ ಕಮಿಷನರ್ ದಯಾನಂದ್ಗೆ ಬಿಕ್ಲು ಶಿವ ದೂರು ನೀಡಿದ್ದ. ದೂರಿನ ಆಧಾರದ ಮೇಲೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಬಳಿಕ ಆರೋಪಿ ಜಗದೀಶ್ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದ. ಬಳಿಕ ಬಿಕ್ಲು ಶಿವ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ. ಆದರೆ ಪೊಲೀಸರು ಎನ್ಸಿಆರ್ ದಾಖಲಿಸಿ ಕೈ ಚೆಲ್ಲಿ ಬಿಟ್ಟಿದ್ರು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ ಜಗದೀಶ್ ಬಿಕ್ಲು ಶಿವ ಮುಗಿಸಲು ನಿರ್ಧರಿಸಿದ್ದ. ಹಾಗಾಗಿ ಬಿಕ್ಲು ಶಿವನ್ನ ಚಲನವಲನ ವಾಚ್ ಮಾಡಲು ಬಿಟ್ಟಿದ್ದ. ವಾಚ್ ಮಾಡಿ ಪಕ್ಕಾ ಪ್ಲಾನ್ ಮಾಡಿಯೇ ಶಿವನ ಹತ್ಯೆ ಮಾಡಿದ್ದಾರೆ. ಹಂತಕರಿಗೆ ನೆರವು ನೀಡಿದ್ರ ಪೊಲೀಸರು. ಎಂಎಲ್ಎ ಆಪ್ತ ಜಗ್ಗನ ವಿರುದ್ಧ 16 ಕೇಸ್. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಮಾಡಿದ್ದ ಹಂತಕರಿಗೆ ಪೊಲೀಸರು ಸಹಾಯ ಮಾಡಿದ್ದ ಬಗ್ಗೆ ಕೆಲವೊಂದು ಮಾಹಿತಿಗಳು ಸಿಕ್ಕಿವೆ. ಬಿಕ್ಲು ಶಿವ ಇದ್ದ ಸ್ಥಳದಲ್ಲಿ ಲೈವ್ ಲೊಕೇಶನ್ ಅನ್ನ ಸಬ್ ಇನ್ಸ್ಪೆಕ್ಟರ್ ಹಂತಕರಿಗೆ ಶೇರ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈ ಬಗ್ಗೆ ಪೊಲೀಸರ ವಿಚಾರಣೆ ವೇಳೆ ಬಯಲಾಗಿದೆ. ಹಂತಕರಿಗೆ ಬಿಕ್ಲು ಶಿವ ಇರುವ ಸ್ಥಳದ ಲೈವ್ ಲೊಕೇಶನ್ ಹಾಕಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲು ತೀರ್ಮಾನಿಸಿದ್ದು, ಸಬ್ ಇನ್ಸ್ಪೆಕ್ಟರ್ ವಿಚಾರಣೆ ಮಾಡಲು ಹಿರಿಯ ಅಧಿಕಾರಿಗಳು ಮುಂದಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಶಾಸಕ ಭಾರತಿ ಬಸವರಾಜ್ ಆಪ್ತ ಬಿಕ್ಲು ಶಿವ ಕೊಲೆ ಕೇಸ್ನ A1 ಆರೋಪಿ ಜಗದೀಶ್ ಮೇಲೆ ಬರೋಬ್ಬರಿ 16 ಪ್ರಕರಣಗಳಿವೆ. ಕಳೆದ 35 ವರ್ಷಗಳಿಂದ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗುತ್ತಾ ಬರ್ತಿದ್ದಾನೆ ಆರೋಪಿ ಜಗ್ಗ. ಇಂದಿರಾನಗರದಲ್ಲಿ ಸಣ್ಣ ಪುಟ್ಟ ಕಳ್ಳತನ ಮಾಡಿಕೊಂಡಿದ್ದ ಈತ ರಾಬರಿ, ಡಕಾಯಿತಿ ಸೇರಿದಂತೆ ಕೊಲೆ ಕೇಸ್ನಲ್ಲಿಯೂ ಕೈ ಜೋಡಿಸಿದ್ದಾನೆ. ಹಂತಕ ಜಗದೀಶ್ ಕ್ರೈಮ್ ಹಿಸ್ಟರಿ ಭಯಾನಕವಾಗಿದೆ. 1995ರಲ್ಲಿ ಇಂದಿರಾನಗರದಲ್ಲಿ ಮೊದಲ ಕಳ್ಳತನ ಕೇಸ್, ವಿವಿಧ ಠಾಣೆಗಳಲ್ಲಿ ರಾಬರಿ, ಡಕಾಯಿತಿ, ಜಾತಿ ನಿಂದನೆ, ಬೆದರಿಕೆ ಸೇರಿದಂತೆ ಕೊಲೆ ಕೇಸ್ಗಳಿವೆ. ನಟೋರಿಯಸ್ ಆದ ಜಗ್ಗನ ಮೇಲೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಓಪನ್ ಆಗಿತ್ತು. ಆದರೆ ಭಾರತಿ ಬಸವರಾಜ್ ಸಚಿವರಾಗಿದ್ದಾಗ ಪ್ರಭಾವ ಬಳಸಿ ರೌಡಿ ಶೀಟ್ನಿಂದ ಹೆಸರು ತೆಗೆಸಿದ್ರು ಎನ್ನಲಾಗ್ತಿದೆ. ಒಟ್ಟಾರೆ ಬಿಕ್ಲು ಶಿವ ಕೊಲೆ ಪ್ರಕರಣ ತನಿಖೆ ನಡೀತಾ ಇದ್ದು, ತನಿಖೆ ಬಳಿಕ ಸತ್ಯಾಸತ್ಯತೆ ಹೊರಬರಬೇಕಿದೆ. ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.